ಇವತ್ತು ಕನ್ನಡದ ಲೋಕಕ್ಕೆ ಕನ್ನಡದ ಸಾಹಿತ್ಯ ಅಭಿಮಾನಿಗಳಿಗೆ ಸಂತೋಷವನ್ನ ಮಾಡ್ತಕ್ಕಂಥ ಸಂದರ್ಭ ನಮಗೆ ಒದಗಿ ಬಂದಿದೆ. ಬಹಳ ಹೆಮ್ಮೆ ಪಡ್ತಾನೆ. ಇದು ಅತ್ಯುತ್ತಮವಾದಂತಹ ಸೇವೆ ಮಾಡಿ ಕನ್ನಡದ ಸಾಹಿತ್ಯ ಲೋಕದಲ್ಲಿ ಕೃಷಿಯನ್ನ ಮಾಡಿದಂತಹ ಕೃಷಿಗೆ ತಮ್ಮದೇ ಆದಂತಹ ತತ್ವವನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಶ್ರೀಯುತ ನಾಯಕರವರು ಮತ್ತು ಶ್ರೀಯುತ ನಾಯಕರವರು ಎಲ್ಲರೂ ಸಹ ಆ ಬದುಕಿನ ತತ್ವಕ್ಕೆ ಮಾಡಿದ ಗೌರವವನ್ನ ಆದ್ಯತೆಯನ್ನ ಕೊಡುವುದರ ಮೂಲಕ ಈ ಬದುಕಿನಲ್ಲಿ ಅದನ್ನ ಪರಿಪಾಲನೆ ಮಾಡುವ ಬಂದಿರತಕ್ಕಂಥದ್ದು ಆ ಪ್ರಕಾರವಾಗಿ ಸಂತೋಷದ ಕ್ಷಣಗಳನ್ನ ಅವರೊಂದಿಗೆ ನಾವು ನೀವು ಸಹ ಬಹಳ ಹಿಂದೆ ಅಂತ ಒಂದು ಸಂತೋಷದ ಕ್ಷಣಗಳು ಬರಬೇಕಾಗಿತ್ತು ಕಾಣಿಸಬಹುದು. ಅದಕ್ಕೆ ನನ್ನಲ್ಲಿ ಅಭಿಪ್ರಾಯ ಇಲ್ಲ. ಆದರೆ ಆ ಕ್ಷಣಗಳು ಹಾಳಾಗದ ಹಾಗೆ ಜತನದಿಂದ ಕಾಪಾಡಿ ಇವತ್ತು ನಾವು ಆ ಕ್ಷಣಗಳನ್ನು ಪರಿಸ್ಥಿತಿದ್ದೇವೆ ಮತ್ತು ಅವರ ಮನಸ್ಸಿಗೆ ಪ್ರೀತಿ ಆಗುವಂತಹ ರೀತಿಯಲ್ಲೇ ನಾವು ಅವರಿಗೆ ಇವತ್ತು ಸಂಸ್ಕೃತಿಯನ್ನು ಮಾಡಬೇಕಾದದ್ದು ಅದೇ ಪ್ರಕಾರವಾಗಿ ಮಾಡಿದ್ದೇವೆ ಅವರಿಗೆ ಆರೋಗ್ಯ ಒಳ್ಳೆಯ ಮತ್ತು ಸರ್ಕಾರದ ವತಿಯಿಂದ ಇಲಾಖೆ ಮತ್ತೊಂದು ನಾವು ಕೃತಜ್ಞತೆಗಳನ್ನು ಸಹ 2010 ಸಾಲಿನ 3 ಲಕ್ಷ ನಗದು ಬಹುಮಾನದೊಂದಿಗೆ ಕೊಡ್ತಕ್ಕಂತಹ ನಾಟ್ಯ ಸರಸ್ವತಿಯ ಒಂದು ಶಿಲ್ಪ ಕಲಾಕೃತಿಯನ್ನ ಸಾಧನಾ ಅವರ ಸಾಧನೆಯ ಕಿರಿಮೆ ಗರಿಮೆಗಳನ್ನ ಪ್ರಶಸ್ತಿ ಪತ್ರದಲ್ಲಿ ಕಾಣಿಸಿರುವ ಮೂಲಕ ಅವರಿಗೆ ನಾವು ಸೂಚಿಸುವಂತ ಗೌರವ ಇಲ್ಲ. ಅವರು ಇನ್ನೂ ಹೆಚ್ಚಿನ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಹುಟ್ಟಿಕೊಂಡು ಬರಲಿ ಅಂತ ನಾನು ಆಶಿಸುತ್ತೇನೆ. ಅವರ ಅಭಿಮಾನಿಗಳಿಗೆ ಮತ್ತು ಮೈಸೂರಿನ ಜನತೆಗೆ ರಾಜ್ಯದ ಪ್ರಶಸ್ತಿ ಡಿಲೇ ಆಗಿದ್ದಕ್ಕೆ ನಾನು ಮೊದಲೇ ಹೇಳಿದೆ. ಅದರ ಬಗ್ಗೆ ನಾನು ಯಾಕಂದ್ರೆ ನಾವು ಬಂದಿದ್ದೇವೆ, ನಮ್ಮ ಕಾಲದಲ್ಲಿ ಇದಾಗಬೇಕು.